ಬೇರೆ ಅವತಾರ ಪುರುಷ ಒಂದು ಮಾಡಿದೆ, ಫ್ಯಾಂಟಸಿ ಅಂತ ಮಾಡಿದೆ. ಚಿಕ್ಕ ಚಿಕ್ಕ ರೋಲು ಏನೇ ಇದ್ರೂ ನಾನು ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅಂಥ ಟೈಮಲ್ಲಿ ಐ ಗಾಟ್ ಅ ಕಾಲ್ ಟೆಲ್ಲಿಂಗ್ ಯುವ ಸಿನಿಮಾದಲ್ಲಿ ಒಂದು ಕೃಪಾಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆ್ಯಂಡ್ ಸರ್ ನಮಗೆ ಫಸ್ಟ್ ಅನ್ನ ಹಾಕಿರೋರು ಒಂಬಳೆ ಫಿಲಮ್ನ ಬರೆಯಂಗಿಲ್ಲ. ಟಗ್ ಆಫ್ ವಾರ್ ಥರ ಯುವ ಮತ್ತೆ ನಿಮ್ಮ ಗ್ಯಾಂಗ್ ನಡುವೆ ಅದಕ್ಕೆ ಎಕ್ಸ್ಟ್ರಾ ಪ್ರಿಪರೇಷನ್ ಬೇಕಿತ್ತು. ಬಿಕಾಸ್ ಯುವ ಸರ್ ಸಕ್ಕದಾಗಿ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ರು. ಅಣ್ಣವ್ರ ನಾಟಕಗಳು ಮಾಡ್ಕೊಂಡಿದ್ದವನು ಅಣ್ಣವ್ರ ಮೊಮ್ಮಗನ ಜೊತೆ ವಿಲನ್ ಆಗಿ ಮಾಡ್ತಿದೀವಿ ಅಂದ್ರೆ ದಟ್ ಇಸ್ ಓನ್ಲಿ ಅ ಗ್ರೇಟ್ ಥಿಂಗ್. ಸೊ ಯುವರತ್ನದಿಂದ ಯುವಾಗೆ ಹೇಗೆ ಸೆಲೆಕ್ಷನ್ ಆಯಿತು ಪ್ಲಸ್ ಈಗ ನೋಡಿ ಯುವರತ್ನ ಕೂಡ ಹೊಂಬಾಳೆ ಫಿಲಮ್ಸೇ. ಸೊ ಯುವ ಕೂಡ ಹೊಂಬಾಳೆ ಫಿಲಮ್ಸ್ ಮೂಲಕನೇ ಹೊರ ಬಂದಿರುವಂಥದ್ದು ಚಿತ್ರಗಳು. ಸೊ ಶುರುವಲ್ಲೇ ಒಂದು ರೀತಿ ಕಾಸ್ಟ್ಲಿ ಆ್ಯಕ್ಟರ್ ನೀವೀಗ ಆಲ್ಮೋಸ್ಟ್ ಸಪೋರ್ಟಿಂಗ್. ಬಟ್ ಏನಂದ್ರೆ ಸರ್ ಯುವರತ್ನ ಮಾಡಿದ್ಮೇಲೆ ಐ ವಾಸ್ ಇನ್ ಟಚ್ ವಿತ್ ದ ಹೋಲ್ ಟೀಮ್, ಡೈರೆಕ್ಷನ್ ಟೀಮ್ ಜೊತೆ ಟಚಲ್ಲಿದ್ದೆ. ಆ್ಯಂಡ್ ಸರ್ ನಮಗೆ ಫಸ್ಟ್ ಅನ್ನ ಹಾಕಿರೋರು ಒಂಬಳೆ ಫಿಲಮ್ನ ಬರೆಯಂಗಿಲ್ಲ. ಆ ಒಂಬಳೆ ಟೀಮ್ ಜೊತೆನೂ ಐ ವಾಸ್ ಇನ್ ಟಚ್ ವಿತ್ ದ ಕ್ರೂ, ಅದೇ ಪ್ರೊಡಕ್ಷನ್ ಇರಲಿ, ಆ ಯೂನಿಟ್ ಅವರಿರಲಿ, ಎಲ್ಲರ ಜೊತೆ ಟಚಲ್ಲಿದ್ದೆ. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಸರ್ ಜೊತೆಗೆ. ಬೇರೆ ಅವತಾರ ಪುರುಷ ಒಂದು ಮಾಡಿದೆ, ಫ್ಯಾಂಟಸಿ ಅಂತ ಮಾಡಿದೆ. ಚಿಕ್ಕ ಚಿಕ್ಕ ರೋಲು ಏನೇ ಇದ್ರೂ ನಾನು ಕ್ಯಾರೆಕ್ಟರ್ ಮಾಡ್ತಿದ್ದೆ. ಸೊ ಆಮೇಲೆ ಯುವ ಅನೌನ್ಸ್ ಆಗಿತ್ತು. ಆವಾಗ ನಾನು ಟೀಮಿಗೆ ಅಪ್ರೋಚ್ ಮಾಡಿದ್ದೆ, ಸರ್ ಏನಾದರೂ ಕ್ಯಾರೆಕ್ಟರ್ ಇದ್ದರೆ. ನಾನು ಯೂಶಲಿ ಡೈರೆಕ್ಟರ್ಸ್ಗೆ ಹೋಗಿ ಅಪ್ರೋಚ್ ಮಾಡ್ತಿದ್ದೆ ರೆಗ್ಯುಲರ್ ಆಗಿ. ಸರ್ ಏನಾದರೂ ಕ್ಯಾರೆಕ್ಟರ್ ಇದ್ದರೆ ಕೊಡಿ, ಮಾಡೋಣ, ಎನಿಥಿಂಗ್ ಇಸ್ ಫೈನ್, ಕಾಣಿಸ್ತಿರ್ಬೇಕು ಫ್ರೇಮಲ್ಲಿ, ಕೆಲಸ ಕೊಡಿ ಸರ್ ಅಂತ ಹೋಗ್ತಿದ್ವಿ. ಸೊ ಅಂಥ ಟೈಮಲ್ಲಿ ಐ ಗಾಟ್ ಅ ಕಾಲ್ ಟೆಲ್ಲಿಂಗ್ ಯುವ ಸಿನಿಮಾದಲ್ಲಿ ಒಂದು ಕೃಪಾಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಸರ್? ಮಾಡ್ತೀರಿ, ನೀವು ಕರಿತಿರೋದೇ ಹೆಚ್ಚು, ಬಂದೇ ಬರ್ತೀವಿ ಅಂತ ವಿಸಿಟ್ ಮಾಡಿದೆ ಆಫೀಸ್. ದೆನ್ ಬಟ್ ನಿಮಗೆ ಈ ಥರ ಪಾತ್ರ ಇಷ್ಟು ಬರುತ್ತೆ ಫಸ್ಟ್ ಹಾಫಲ್ಲಿ, ಅದೇನೂ ಐಡಿಯಾ ಇರಲಿಲ್ಲ ಸರ್? ಏನು ಐಡಿಯಾ ಇರಲಿಲ್ಲ. ಆಮೇಲೆ ಆದರೆ ಹೇಳಿದರು, ಅಂದರೆ ಆಪೋಸಿಟ್ ಗ್ಯಾಂಗ್ ಇರುತ್ತೆ. ಅಷ್ಟರಲ್ಲಿ ಟೀಸರ್ ರಿಲೀಸ್ ಆಗೋಗಿತ್ತು, ಟೈಟಲ್ ಟೀಸರ್ ರಿಲೀಸ್ ಆಗಿತ್ತು. ಅದರಲ್ಲಿ ಗ್ಯಾಂಗ್ ವಾರ್ ಅಂತೆಲ್ಲ ಇತ್ತು. ಸೊ ಹಂಗಾಗಿ ಒಂದು ಚೂರು ಸ್ಲೈಟಾಗಿ ನಾವೇ ಫಿಗರ್ ಔಟ್ ಮಾಡ್ಕೊಂಡು ಒಂದು ಐಡಿಯಾ ಇತ್ತು. ಆಮೇಲೆ ಹೋದಾಗ ಅಲ್ಲಿ ಆಫೀಸಲ್ಲಿ ಹೇಳಿದರು, ಈ ಥರ ಇದೆ ಕ್ಯಾರೆಕ್ಟ್ರು, ಆಪೋಸಿಟ್ ಕ್ಯಾರೆಕ್ಟ್ರು. ಓಕೆ. ಇನ್ನು ರಾಣವ್ ಅವರೇ ಆ್ಯಕ್ಚುಲಿ ಅದೇ ಫಸ್ಟ್ ಹಾಫಲ್ಲಿ ಕಂಪ್ಲೀಟ್ಲಿ ಒಂದು ರೀತಿ ಜುಗಲ್ಬಂದಿ, ಟಗ್ ಆಫ್ ವಾರ್ ಥರ ಯುವ ಮತ್ತು ನಿಮ್ಮ ಗ್ಯಾಂಗ್ ನಡುವೆ. ಅಂದರೆ ಆಲ್ಮೋಸ್ಟ್ ಈಗ ಏನು ಗ್ಯಾಂಗ್ ವಾರ್ ಥರ ಏನು ತೋರಿಸಿದಾರಲ್ಲ ಫಸ್ಟ್ ಹಾಫಲ್ಲಿ, ಅದಕ್ಕೆಲ್ಲ ಕಿಡಿ ಹಚ್ಚೋರೆ ನೀವು. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಹಾಸ್ಟೆಲೈಟ್ಸ್ ಪಾರ್ಟಿಗೆ ಹಾಸ್ಟೆಲೈಟ್ಸ್ ಇರ್ತಾರೆ, ಲೋಕಲೈಟ್ಸ್ ಪಾರ್ಟಿಗೆ ಇರ್ತಾರೆ. ಸೊ ನೀವು ಹೋಗಿ ಬೆಂಕಿ ಹಚ್ಚಿ ಆ ಒಂದು ಬೈಕ್ ಆ್ಯಕ್ಚುಲಿ ಹೊಡೆಯೋದ್ರ ಮೂಲಕ ಆ ಒಂದು ಕಿಚ್ಚು ಸ್ಟಾರ್ಟ್ ಆಗುತ್ತೆ. ಸೊ ಇಡೀ ಆಲ್ಮೋಸ್ಟ್ ಈಗ ಫಸ್ಟ್ ಹಾಫಲ್ಲಿ ಇದ್ದವರು ನಿಮ್ಮನ್ನು ಏನು ನೋಡಿದ್ರು ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಇದು ಕಂಟಿನ್ಯೂ ಆಗಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅಂದ್ಕೊಂಡವರು ಇದ್ದಾರೆ ಕೆಲವರು ಪ್ರೇಕ್ಷಕರು ಆ್ಯಕ್ಚುಲಿ. ಬಟ್ ಆ ಯುವ ಅವ್ರ ಜೊತೆಗೆ ಆ ಒಂದು ಜಿದ್ದಿ ಫೈಟ್ ಸೀಕ್ವೆನ್ಸಸ್ ಆಗಿರ್ಬೋದು, ಎಲ್ಲದರಲ್ಲೂ ಹೇಗಿತ್ತು ಎಕ್ಸ್ಪೀರಿಯನ್ಸ್, ಹೇಗಿತ್ತು ಅಂತ? ಸರ್ ನಾನು ಯುವರತ್ನ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆಗಿ ಈಚೆ ಬಂದಿದ ತಕ್ಷಣ ಫಸ್ಟ್ ವಿಶ್ ವಾಸ್ ಬೈ ಯುವ ಸರ್ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ರು. ಸೊ ಅವ್ರ ಫ್ಯಾಮಿಲಿ ಜೊತೆ ಇದ್ದಾಗ ಯುವ ಸರ್ ಟೋಲ್ಡ್ ಮೀ ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಪಾರ್ಟ್ ಆಫ್ ಅ ವಂಡರ್ಫುಲ್ ಮೂವಿ ಅಂತೆಲ್ಲ ಹೇಳಿ ಫಸ್ಟ್ ವಿಶ್ ಮಾಡಿದೆ ಯುವ ಸರ್. ಆಯಿತಾ, ಅದಾದಮೇಲೆ ಯುವ ಸರ್ ಜೊತೆ ಟಚಲ್ಲಿದ್ವಿ, ಸಿಕ್ತಾಗೆಲ್ಲ ಮಾತಾಡ್ಸಿದ್ರು. ಪಾಪ ಅಗೇನ್ ಯುವ ಸರ್ನು ಸೇಮ್ ಬ್ಲಡ್ ರನ್ಸ್ ಇನ್ ಹಿಮ್ ಆಲ್ಸೋ. ಇಸ್ ಬಿನ್ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್. ಯಾವಾಗಲೂ ಮಾತಾಡ್ಸಿದ್ರೆ ಎಲ್ಲ ಇತ್ತು. ಸಿನಿಮಾ ಕನ್ಫರ್ಮ್ ಆದಮೇಲೆ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಅಂದರೆ ಕ್ಯಾರೆಕ್ಟ್ರಿಗೆ ಏನೇನು ಬೇಕು, ಕ್ಯಾರೆಕ್ಟರ್ ಏನೇನು ಡಿಮ್ಯಾಂಡ್ ಮಾಡುತ್ತೆ. ನಾನು ಸ್ವಲ್ಪ ಇದು ಸ್ಟಂಟ್ಸ್ ಎಲ್ಲ ಟ್ರೈನ್ ಆಗಿದ್ದೆ. ನಮ್ಮ ಟ್ವಿಸ್ಟಾರ್ಸ್ ಅಂತ ಒಂದು ಟ್ರೈನಿಂಗ್ ಸೆಂಟರ್ ಇದೆ. ಓಕೆ. ಸೊ ಅಲ್ಲಿ ಜಿಮ್ನಾಸ್ಟಿಕ್ಸು, ಸ್ಟಂಟು, ಅಲ್ಲಿ ಚಾಮರಾಜ್ ಮಾಸ್ಟರ್ ಅಂತಿದ್ದಾರೆ, ಅಲ್ಲಿ ಫೈಟ್ಸು, ಸ್ವಲ್ಪ ಎಷ್ಟು ಬೇಕಷ್ಟು ಫ್ಲೆಕ್ಸಿಬಲ್ ಆಗಿರೋ ಅಷ್ಟು ಮಾಡ್ಕೊಂಡಿದ್ವಿ. ವರ್ಕೌಟೂ ಅಷ್ಟೇ, ಕಿಟ್ಟೀಸ್ ಮಸಲ್ ಪ್ಲಾನೆಟು, ಬಾಂಟೌನ್ ಫಿಟ್ನೆಸ್ಸು ಅಂತ ಒಂದು 3-4 ಜಿಮ್ ಇದೆ. ಮಸಲ್ ಪ್ಲಾನೆಟು, ಗೋಲ್ಡ್ಸ್ ಜಿಮ್ಮು, ಆಮೇಲೆ ಇನ್ನೊಂದು ಸಂಯಮ ಫಿಟ್ನೆಸ್ ಅಂತ. ಅಲ್ಲೆಲ್ಲ ರೆಗ್ಯುಲರಾಗಿ ಹೋಗಿ ವರ್ಕೌಟ್ ಎಲ್ಲ ಮಾಡ್ತೀವಿ. ವರ್ಕೌಟು ಫಿಟ್ನೆಸ್ಸು ಮಿಸ್ ಮಾಡ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಬಟ್ ವೆನ್ ದೇ ಟೋಲ್ಡ್ ಮಿ ಐ ಆಮ್ ಅ ವಿಲನ್, ಅದಕ್ಕೆ ಎಕ್ಸ್ಟ್ರಾ ಪ್ರಿಪರೇಷನ್ ಬೇಕಿತ್ತು. ಬಿಕಾಸ್ ಯುವ ಸರ್ ಸಕ್ಕದಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ರು. ಅವ್ರದ್ದೊಂದು ಟೀಸರ್ ಬಂದಿತ್ತು, ಯುವ ರಣಧೀರ ಕಂಠೀರವ ಅಂತ. ಅದು ನೋಡಿದಾಗಲೇ ವಾವ್ ಫ್ಯಾಕ್ಟ್ರಿ ಇತ್ತು ಅದರಲ್ಲಿ. ಸೊ ಅದಕ್ಕೆ ಏನೇನು ಮಾಡ್ಬೋದು ಅಂತ ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಫಾರ್ ದಟ್ ಟುಗೆದರ್ ಅಂದರೆ ರಿಹರ್ಸಲ್ ಎಲ್ಲ ಮಾಡಿದ್ವಿ. ಆಮೇಲೆ ಅರ್ಜುನ್ ಮಾಸ್ಟ್ರು ಅವರು ಒಂದು ಟ್ಯಾಬಲ್ಲಿ 3Dಯಲ್ಲಿ ಎಲ್ಲ ವಿಡಿಯೋ ರೆಡಿ ಮಾಡಿದರು. ಹೆಂಗೆ ನೀವು ಇಲ್ಲಿ ಫಾಲಿಂಗ್ ಆಗುತ್ತೆ, ಇಲ್ಲೊಂದು ಟೇಬಲ್ ಇರುತ್ತೆ ಅಂತ ಎಲ್ಲ 3Dಯಲ್ಲಿ ಮಾಡಿಬಿಟ್ಟಿದ್ರು ಸರ್. ನಮಗೊಂದು ಮೈಂಡಲ್ಲಿ ಒಂದು ಇಮೇಜ್ ಇತ್ತು ಹಿಂಗಾಗುತ್ತೆ ಅಂತ. ಸೊ ಅದನ್ನು ರಿಯಲಿಸ್ಟಿಕ್ ಆಗಿ ಬರಬೇಕಾದ್ರೆ ಆ್ಯಕ್ಟಿಂಗ್ ವಿತ್ ಯುವ ಸರ್ ಇಸ್ ಓನ್ಲಿ ಅ ಗ್ರೇಟ್ ಥಿಂಗ್.
ಒಬ್ಬ ಕಾಮನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋ ಅಂತ ಹುಡುಗ, ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡಲ್ಲಿರೋ ಹುಡುಗ, ಅಣ್ಣವ್ರ ನಾಟಕಗಳು ಮಾಡ್ಕೊಂಡಿದ್ದವನು ಅಣ್ಣವ್ರ ಮೊಮ್ಮಗನ ಜೊತೆ ವಿಲನ್ ಆಗಿ ಮಾಡ್ತಿದ್ದೀವಿ ಅಂದರೆ ದಟ್ ಇಸ್ ಓನ್ಲಿ ಅ ಗ್ರೇಟ್ ಥಿಂಗ್. ವಿತ್ ಆಲ್ ದಿಸ್ ಯುವ ಸರ್ ಯೂಸ್ ಟು ಕಂಫರ್ಟ್ ಅಸ್. ಇಲ್ಲ ಹಿಂಗೆ ಮಾಡಿದ್ರೆ ನೋಡಿ ನೀವು ಹಿಂಗೆ ಲುಕ್ ಹಿಂಗೆ ಬರುತ್ತೆ, ನಿಮ್ಮ ಮ್ಯಾನರಿಸಮ್ ಹಿಂಗೆ ಬರ್ಬೋದು, ನೀವು ಹಿಂಗೆ ಫಾಲಿಂಗ್ ತೊಗೊಳ್ಳಿ, ನಾನು ಹಿಂಗೆ ಟರ್ನ್ ತೊಗೊಳ್ತೀನಿ. ಸೊ ಹಿ ಯೂಸ್ ಟು ಆಲ್ವೇಸ್ ಗೈಡ್ ಮೀ ಆ್ಯಂಡ್ ಆಲ್ಸೋ ಹೆಲ್ಪ್ ಮೀ. ಸೊ ವಂಡರ್ಫುಲ್ ಜರ್ನಿ ಸರ್. ಆಮೇಲೆ ಆ ರೇಜು, ಆ ಪವರು, ಆ ಫೋರ್ಸ್ ಇದೆಯಲ್ಲ, ಈವನ್ ಅರ್ಜುನ್ ಮಾಸ್ಟರು ಆಮೇಲೆ ಸಂತೋಷ್ ಸರ್ ವಾಸ್ ವೆರಿ ಕ್ಲಿಯರ್, ಫ್ರಮ್ ದ ಸ್ಕ್ರ್ಯಾಚ್ ರಿಯಲಿಸ್ಟಿಕ್ ಆಗಿರಲಿ ಫೈಟು ಅಂತ. ನೀವು ನೋಡಿರೋ ಫಸ್ಟ್ 2 ಫೈಟ್ಸು ಅಷ್ಟು ಸಿನಿಮ್ಯಾಟಿಕ್ ಇಲ್ಲ, ರಿಯಲಿಸ್ಟಿಕ್ ಆಗಿದೆ. ಸೊ ಅದರಲ್ಲಿ ಏನು ಸ್ಪೆಷಲ್ ಆಗಿ ಮಾಡ್ಬೋದು ಅಂತ ಅರ್ಜುನ್ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡು ಆ ಫೈಟ್ ಸೀಕ್ವೆನ್ಸ್ ಎಲ್ಲ ಫೋರ್ಸ್ ಇತ್ತು. ಸೊ ದ ಹೋಲ್ ಸೆಟ್ ವಾಸ್ ಚಾರ್ಜ್ಡ್. ಸೊ ಹೀರೋ ಚಾರ್ಜ್ ಆಗಿದ್ರೆ, ಡೈರೆಕ್ಟರ್ ಚಾರ್ಜ್ ಆಗಿದ್ರೆ, ಪ್ರೊಡಕ್ಷನ್ ಕಡೆಯಿಂದ ಒಳ್ಳೆ ಚಾರ್ಜ್ ನೀಡ್ತಿದ್ರೆ ಇಡೀ ಸೆಟ್ ಚಾರ್ಜ್ ಆಗಿರುತ್ತೆ. ಸೊ ಹಂಗಾಗಿ ಒಳ್ಳೆ ಫೋರ್ಸ್ ಇತ್ತು ಸರ್. ಇಟ್ ವಾಸ್ ಅಮೇಝಿಂಗ್ ವರ್ಕಿಂಗ್ ವಿತ್ ಯುವ ಸರ್.